ಇದೀವಿ. ಯಾರ್ಯಾರು ಅಂತ ನೋಡ್ತಾ ಇದ್ದೀರಾ, ನಮ್ಮ ಹಸ್ಬೆಂಡ್, ಹಾಗೇನೆ ನನ್ನ ತಮ್ಮ, ನಾನು ಅಂಡ್ ಲಡ್ ಆಯ್ತಾ. ಇಷ್ಟು ಜನ ಕೂಡ ಹೋಯ್ತಾ ಇದೀವಿ. ಎಲ್ಲೋಡು ಹಾಯ್ ಹೇಳು. ಅವನ ಅರ್ಧ ತಿಂದು ಇಟ್ಟಿರೋದು ಏನಿದು, ಏನಮ್ಮ ಅದು, ವೆಜ್ ರೋಲ್ ಹಂಗೆ ತಿಂದಿಟ್ಟವನೆ. ಅಣ್ಣ ತಿಂತೀನಿ ಮಡುಗು ಅಂತ. ಸೊ ಏನಮ್ಮ ಸಡನ್ ಆಗಿ ಮಾದೇಶ್ವರನ ಬೆಟ್ಟ? ಏನಿಲ್ಲ, ಅವಾಗಿಂದನೂ ಪ್ಲಾನಿಂಗ್ ಹಾಕಿದ್ದು. ಎಷ್ಟು ಹೆಚ್ಚು ಕಡಿಮೆ 6 ತಿಂಗಳಾಗೋಯ್ತು ನಾವು ಪ್ಲಾನಿಂಗ್ ಹಾಕಕ್ ಸ್ಟಾರ್ಟ್ ಮಾಡಿ. ಆದ್ರೆ ಇವಾಗ ಹೋಯ್ತಾ ಇದೀವಿ ಅಷ್ಟೇನೆ. ಎಸ್, ಈ ಸುಮಾರು ನಾವು ಎಷ್ಟೋ ದಿನದಿಂದ ಹೋಗ್ಬೇಕು ಅನ್ಕೊಂಡೆ. ಈ ಹೋಸತಿ ಫ್ರೈಡೇನು ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ಹೋಗಕ್ಕೆ ಆಗಿರ್ಲಿಲ್ಲ. ಏನು ಅದು ಇದು ಬಿಸಿ ಸ್ವಲ್ಪ ಹಂಗೆ ಹಿಂಗೆ ಅಂತ. ಬಿಜಿ ಎಲ್ಲ ನಾವು ಹೋಗ್ಬೇಕು ಅಂದಾಗ ಹೊಂಟೋಗ್ಬೇಕು. ಇಲ್ಲ ಅಂದ್ರೆ ವಾರ ಹೋಯ್ತಿವಿ, ಮುಂದೆ ವಾರ ಹೋಯ್ತಿವಿ, ನೆಕ್ಸ್ಟ್ ತಿಂಗ್ಳಿಗೆ ಹೋಯ್ತಿವಿ. ಅಂದ್ರೆ ಹೋಗಕ್ಕೆ ಆಗಲ್ಲ. ಅದೆಲ್ಲ ವೇಸ್ಟ್ ಆಗಿ ಪ್ಲಾನಿಂಗ್ ಮಾಡೋದು. ಪ್ಲಾನಿಂಗ್ ಇತ್ತ ಹೊಂಟೋಗ್ಬೇಕು. ಸುಮ್ನೆ ಒಂದ್ ಮನ್ಸ್ ಮಾಡಿಬಿಟ್ಟು ದುಡ್ಡು ಇರ್ತದ ಇಲ್ವಾ? ಅಂಬಿಕೆಂದ ಹೋದ್ಮೇಲೆ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ ದುಡ್ಡು. ಇವಾಗ ಹೋಗ್ಬೇಕು ಅಂತ ಹೊಂಟೋಗ್ಬೇಕು ಸುಮ್ನೆ ಅಷ್ಟೇನೆ. ಸೊ ಇಲ್ಲಿ ನಮ್ ಕಾರ್ತಿ ಅವರು ಹಾಯ್ ಹೇಳಿ. ಕಾರ್ತಿ, ನೀವು ಜರ್ನಿ, ನೀವು ನಾನು ಹೋಗ್ಬೇಕು ಅಂತ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡೆ. ನಮ್ ಕಾರ್ಯ ಲೈಫ್ ಅಲ್ಲಿ ಒಂದ್ಸಲ ಹೋಗಿಲ್ಲ ಅಂತೆ. ಅದು ಇಲ್ಲ, ಏನು ನೋಡೇ ಇಲ್ಲ ದೇವಸ್ಥಾನ ಅನ್ಕೊಳ್ಳಿ. ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಒಂದ್ ಲಡ್ಡು ವಯಸ್ಸಲ್ಲಿ ಹೋಗಿರ್ಬೋದೇನೋ, ಇನ್ ಹೋಗೇ ಇರ್ಲಿಲ್ಲ. ಆ ದೇವ್ರೇ ಕರ್ಕೊಂತಾನೆ ಅಂತ ಹೇಳ್ತಾರಲ್ಲ, ಹಂಗೆ ಇವಾಗ ನಿನ್ನೆ ತಾನೇ ವಿಷಯ ಗೊತ್ತಾಯ್ತು. ನಡಿರೇಕ ನಾನು ಬರ್ತೀನಿ ಅಂತ ಗೊತ್ತಾ ಇರೋದು. ಸೊ ಹೇಳ್ಬೇಕು ಅಂದ್ರೆ ನಾನು ಮಧು ಇಬ್ರೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ಆಮೇಲೆ ಜಾಯ್ನ್ ಆಗಿ ಕಾರ್ತಿಕ್ ಬಂದಾಕ ನಾನು ಬರ್ತೀನಿ ಅಂತ. ಸೊ 3 ಜನ ಕೂಡ ಹೊರಟಿದೀವಿ. ಸೊ ಈಗ ಆಲ್ಮೋಸ್ಟ್ ಅಲ್ಲಿ ನಾವು ರಾಮನಗರ ಹತ್ತತ್ರ ಇದ್ದೀವಿ. ಈಗ ಪೊಲೀಸ್ನವ್ರು ಫುಲ್ ಲೈನ್ ಕೊಯ್ತಾ ಇದ್ರು. ಯಾಕೆ ಹೇಳಿ, ಬಿಡ್ದಿದ್ದೆಲ್ಲ ಜಗಳ ಆಯ್ತಾಯ್ತಲ್ಲ, ಅವತ್ತೇ ಹೋಯ್ತಾ ಇದೀನಿ. ಒಡ್ಸ್ಕೊಂಡೋಯ್ತವ್ರ ಪಾಪ ಪೊಲೀಸರು. ಪೊಲೀಸ್ನವ್ರು ಸರ್ವೆ ಮಾಡಕ್ ಬಂದಿದ್ರಲ್ಲ, ಅವರೆಲ್ಲ ಫುಲ್ ಜಗಳ ಆಡ್ಕೊ ಹೋಯ್ತಾ ಇದಾರೆ. ನಾವು ಹೋಯ್ತಾ ರೂಟು ಬೆಂಗಳೂರಿಂದ 2 ರೂಟ್ ಐತೆ. ಕನಕಪುರ ರೂಟ್ ಹೋಗ್ಬೋದು ಮಳವಳ್ಳಿಗೆ, ಮತ್ತೆ ಬಿಡದಿ ಇದು ರಾಮನಗರ ಮದ್ದೂರು ರೂಟ್ ಹೋಗ್ಬೋದು. ನಾವು ಇವಾಗ ಹೋಯ್ತಾ ಇರೋದು ಮದ್ದೂರು ರೂಟ್ ಅಲ್ಲಿ. ನೀವು ಹೋಯ್ತಾ ನಮ್ ತರ್ತರ್ಲೆಗಳು ಏನೇನ್ ಮಾಡ್ತಾರೆ, ಏನೇನ್ ತಿಂತಾರೆ, ಐಶು ಏನ್ ತಿಂತಾಳೆ ಅಂತ ನೋಡ್ಬೇಕು. ನಾನು ಆಲ್ರೆಡಿ ಒಂದು ವೆಜ್ ರೋಲ್ ತಿಂದಾಯ್ತು. ಇಲ್ಲಿ ಇನ್ನು ತಿಂತಾನೆ. ನಡಿ ಇದೆಲ್ಲ ಪೇಪರ್ ಗೀಪರ್ ಎಲ್ಲ ತಿಂತವ್ ನನ್ ಮಗ. ಸೊ ಲೆಟ್ಸ್ ಗೋ. ನನ್ ಗಂಡ ಯಾವ ಟೈಮಲ್ಲಿ ಏನೇನ್ ಮಾಡಿಸ್ತಾವನೆ ಅಂತ. ನಮ್ ಲಡ್ಡುಗೆ ಹುಚ್ಚ ಮಾಡಿಸ್ತಾವನೆ. ಅದು ಕಾರಲ್ಲಿ ನಿಲ್ಸ್ಬಿಟ್ಟು ಕಾರ್ ಮುಂದೆನೆ ಮಾಡಿಸ್ತಾವನೆ, ದೃಷ್ಟಿ ಹೋಗ್ಲಿ ಅಂತ. ಅಲ್ಲೇನಾ ಫೋನ್ ಹಿಡ್ಕೊಂಡ್ ನಿಂತಿದ್ಯಲ್ಲವಾ, ಇನ್ನೇನ್ ಮಾಡಕ್ಕಾಗುತ್ತೆ. ಏನ್ ಜಾಸ್ತಿ ಆಡ್ಬೇಡ. ನಮ್ ಲಡ್ಡುಗೆ ಎಲ್ಲಿ ಬೇಕು ಅಲ್ಲೇ ಹುಚ್ಚಿ ಬಂದ್ಬಿಡುತ್ತೆ. ಎಲ್ ಬೇಕಲ್ಲಿ ಹುಚ್ಚಿ, ಎಲ್ ಬೇಕಲ್ಲಿ ಕಕ್ಕ ಅಲ್ಲಪ್ಪ. ಏನು ಅಷ್ಟೇ ಮಾಡ್ತಾ ಇದ್ದೀರಾ? ನಮ್ಮ ಅಮ್ಮ ಅವಮಾನ ಮಾಡ್ಬಿಟ್ಲಲ್ಲ, ಯೋಚನೆ ಮಾಡ. ಸೊ ಗೈಸ್, ನಾವಿವಾಗ ಮಾದೇಶ್ ಎಲ್ಲಮ್ಮ ಇದೀವಿ. ಇವಾಗ ಮಳವಳ್ಳಿ ಬಿಟ್ಟು ಹೋಯ್ತಾ ಇದೀವಿ. ನೈಟ್ ಆಗ್ಬಿಟ್ಟೈತೆ. ಹೋಯ್ತಾ ಎಷ್ಟು ಗಂಟೆಗೆ ಬೆಟ್ಟಕ್ಕೆ ಹೋಯ್ತಿವಿ ಅಂತ ಹೇಳ್ತೀವಿ. ಓದಕ್ಕೆ ಅಲ್ಲೇ ವಿಡಿಯೋ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಏನು ಊಟ ನನ್ ಗಂಡ ಏನು ಕೊಡಿಸ್ತಾನೆ ಇಲ್ಲ, ಸುಮ್ನೆ ಕರ್ಕೊಂಡು ಹೋಗ್ತಾನೆ. ಕೊಳ್ಳೇಗಾಲ ಇಲ್ದರೆ ಬೆಟ್ಟ ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ ಕೊಳ್ಳೇಗಾಲದಲ್ಲಿ. ಸೊ ಫಸ್ಟ್ ಇವನಿಗೆ ಮಾಡಿಸ್ತೀನಿ ಮಾಟ ಮಂತ್ರ. ಕಾಡ್ತಾನೆ ಇಲ್ಲ, ಅವ್ನು ಮಾಡನೇ ಆಗ್ಬಿಟ್ಟವನು. ಗೈಸ್, ಇವಾಗ ಅನೂರಿಗೆ ಬಂದಿದ್ದೀವಿ. ಇಲ್ಲಿ ಹೋಟೆಲ್ಗೆ ಅಂತ ನಿಲ್ಸಿದ್ದೀವಿ. ಅವ್ರು ನಮ್ಮ ಯಜಮಾನ್ರು ಏನು ತತ್ತವ್ರು ಊಟಕ್ಕೆ ಗೊತ್ತಿಲ್ಲ. ಮಸಾಲೆ ದೋಸೆ ಹೇಳಿದೀವಿ. ಸೊ ಮಸಾಲೆ ದೋಸೆ ತಿನ್ಬೇಕು. ಅವ್ರು ಊಟ ಕಟ್ಸ್ಕೊಂಬರಕ್ಕೆ ಹೋಗೋರೆ. ತೋರಿಸ್ತೀನಿ ನೋಡಿ ಎಷ್ಟು ರಶ್ ಐತೆ ಇಲ್ಲಿ ಅಂತ. ಪ್ಲೇಸ್ ಅಲ್ಲ ಇದು ಗೊತ್ತು, ಬಟ್ ಇದರಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ. ಹಸ್ಬೆಂಡ್ ನನಗೋಸ್ಕರ ದೋಸೆ ತಗೊಂಡ್ಬರ್ತಾರೆ. ಗಂಟೆ ಆಯ್ತು ಈ ದೋಸೆ ತರಕ. ಇಷ್ಟೊಂದು ರಸ ಐತೆ ಅಂತ ಇವಾಗಲೇ ಗೊತ್ತಾಯ್ತು. ಚೆನ್ನಾಗೈತೆ ನಾ ಟೇಸ್ಟ್. ಆಕೆ ಜನ ಎಲ್ಲ ತುಂಬ್ಕೊಬಿಟ್ಟು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ಚೆನ್ನಾಗಿರುತ್ತೆ. ಪಾಪಕ್ಕೆ ಪಾರ್ಸಲ್. ಈ ದೋಸೆ ತಗೊಳಕ್ ಅರ್ಧ ಗಂಟೆ ಕಾದಿದೀವಿ. ಟೇಸ್ಟ್ ನೋಡೋಣ. ಚೆನ್ನಾಗೈತೆ. ಏನ್ ತಮ್ಮ, ಏನೋ ತಿಂತ ಇದೆ? ಟೇಸ್ಟ್ ಹೇಳು. ದೋಸೆ ಅಲ್ಟಿಮೇಟ್ ಆಗೈತೆ. ಯಾವ್ದು ಅನೂರ್ ಅಂತ ಊರು. ನಾನ್ ಮಸಾಲೆ ದೋಸೆ, ಇವನ್ ಸೆಟ್ ದೋಸೆ. ಮಧು ಏನ್ ತಗೊಂಡ ನೀನು? ಯಾಕೆಲ್ಲ ಸೆಟ್ ತಗೊಂಡ್ಬಿಟ್ಟಿದ್ರ? ಏನ್ ಮಸಾಲೆ ನಿಂಗೆ ಕೇಳ್ಬಿಡ್ತಾನೆ ಇದ್ ಮಾಡಿದ್ದು. ನೀವ್ ಸೆಟ್ಟೆ ತಗೋಬೇಕು ಅನ್ಕೊಂಡ್ರಾ? ನಮಗ್ ಸೆಟ್ಟೆ ಇಷ್ಟ. ನೈಟ್ ಹೊತ್ತು ಪುಳಿಯೋಗರೆ ಸಿಗ್ತೈತೆ. ಪುಳಿಯೋಗರೆನಾ? ಬಾತ್ ಅನ್ಕೊಂಡ್ಬಿಟ್ಟೆಗಳು ನಾನು. ಇದು ಕೊಳ್ಳೇಗಾಲಕ್ಕೆ ಯಾರು ಹೋಗಲ್ಲ, ಬೆಟ್ಟಕ್ಕೆ ಹೋಗೋರು ಎಲ್ಲ ಬಂದೇ ಅನ್ನೂರ್ಗೆ ಬರ್ತಾರೆ ಸಿಟಿ ಅಂತ.
ಈಗ ಕೊಳ್ಳೇಗಾಲಕ್ಕೂ ಹೋಗಿ ಮಾಡಿಲ್ಲ, ಡೈರೆಕ್ಟ್ ಬೆಟ್ಟಕ್ಕೆ ತಿರುಗಿಸೋರೆ. ಈ ಹೋಟೆಲಲ್ಲಿ ಬಂದು ತಿನ್ನಿ ಆಯ್ತಾ, ಚೆನ್ನಾಗಿ ಮಾಡೋರೆ. ನಂಗೆ ದೋಸೆ ಇಷ್ಟ ಆಯ್ತು, ನಾನು ಪುಳಿಯೋಗರೆ ಟೇಸ್ಟ್ ಮಾಡ್ತೀನಿ. ನಾನು ಮಾಡ್ತೀನಿ. ಹೆಂಗೈತೆ? ಚೆನ್ನಾಗಿದೆ, ಸಿಂಪಲ್ ಆಗಿ. ಅಯ್ಯೋ ಹೆಂಗೈತೆ ತಿಂಡಿ? ಅಲ್ಲ ಕೊಳ್ಳೇಗಾಲಕ್ಕೆ ಹೋಗೋದ ಅಂತ ಇದೆ, ಕೊಳ್ಳೇಗಾಲದಲ್ಲಿ ದೋಸೆ ಸಖತ ಮಾಡ್ತಾರೆ ಅಂತ ಹೇಳ್ತಾ ಇದೆ. ದೋಸೆ ಚೆನ್ನಾಗೈತೆ, ಪುಳಿಯೋಗರೆ ಗೊಜ್ಜು ಜಾಸ್ತಿ ಆಗ್ತದೆ, ಸಖತ್ತಾಗೈತೆ. ಕರ್ತಿ ರೈಸ್ ಬಾತು ಅಲ್ಟಿಮೇಟ ಮಾಡೋರೆ, ಚೆನ್ನಾಗೈತಾ? ಸಕ್ಕದ ಮಾಡೋರು ಮಾತ್ರ. ನನ್ನ ಹೆಡ್ತಿಗೆ ಇಂತೆ ಊಟ ಸಿಕ್ಕರೆ ಚಪ್ಪರ್ಸ್ಕ ತಿಂತಾಳೆ ಮಾತ್ರ ಅಲ್ವಾ. ರೋಡ್ ಮಧ್ಯದಲ್ಲಿ ಬೇಕಾದ್ರೆ ಮಾಡಕ್ ತಿಂತಿದೆ. ರೋಡ್ ಮಧ್ಯಾಹ್ನ ನಿಂತಿರ ತೋರ್ಸ್ ಒಂಚೂರು, ಈ ಬಸ್ ಎಲ್ಲ ಹೋಯ್ತಾಸಲ್ಲ, ರೋಡ್ ಮಧ್ಯಾಹ್ನ ನಿಂತಿರೋದು. ಸರಿ ತಿನ್ನವ ಆಯ್ತು. ಲಡ್ಡು ಮಲಗಿಸ್ಬಿಟ್ಟಿದ್ಯಾ? ಮಲ್ಗೋನೆ, ಅವ್ನಿಗೆ ಪಾರ್ಸಲ್ ತಗೋತೀವಿ, ಒಂದ್ಗಾಲ್ ತಿಂತಾನೆ. ಫೈನಲ್ಲಿ ಇವಾಗ ಅನ್ನೂರ್ ಬಂದ್ಬಿಟ್ಟು ಊಟ ಎಲ್ಲ ಮಾಡಾಯ್ತು. ಲಡ್ಡುಗೆ ಊಟ ಮಾಡಿಸ್ತಾ ಇದೀವಿ. ಲಡ್ಡು ಈ ಪಾಪ ಫುಲ್ ಬೇಜಾರ್ ಮಾಡ್ಕೊಬಿಟ್ಟ ನಮ್ ಲಡ್ಡು. ಅವನಿಗೆ ಇವಾಗ ಅಂದ್ರೆ ಈಗ ಮಲಿಕೊಂಡ್ ಎದ್ನಲ್ಲ, ಅದಕ್ಕೆ ಸ್ವಲ್ಪ ಸಪ್ಪೆ ಲಡ್ಡು ಏನ್ ಮಾತಾಡೋ ಮಗನೆ. ಹೌಸ್ಕೊಬಿಟ್ಟ. ಇವಾಗ ಬೆಟ್ಟಕ್ಕೆ ಹೋಗೋಷ್ಟಲ್ಲಿ ಮಿನಿಮಮ್ ಒಂದ್ 10 ಗಂಟೆ 11 ಗಂಟೆ ಆಗುತ್ತೆ. ಬೆಟ್ಟ ಎಲ್ಲ ವಿಡಿಯೋ ಮಾಡ್ಕೊಂಡಿ ನಾನು ಕೊಯ್ತೀವಿ. ಏನ್ ನನ್ ಗಂಡಗ್ ಫುಲ್ ಭಕ್ತಿ ಬಂದ್ಬಿಟ್ಟೈತೆ, ನನ್ ಮಗುಗೂ ನನಗೂ. ಭಕ್ತಿಗಿಂತ ನಾಳೆ ಅಮಾಸೆ ಅಂತ ಇವತ್ತೇ ಗೊತ್ತಾಗಿದ್ದು. ಸತ್ಯ, ಫುಲ್ಲು ರಶ್ ಎಷ್ಟೈತೆ ನೋಡಿ ಅಪ್ಪ, ಫುಲ್ಲು ರಶ್. ಏನ್ ಮಾಡೋದು, ರೂಮ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಹೋಗ್ಬೇಕು, ಬೇಗ ಹೋಗ್ಬೇಕು, ಟೈಮ್ ವೇಸ್ಟ್ ಮಾಡ್ಬೇಕು. ಓ ಇಷ್ಟು ಜನ ಹೋಗೋಷ್ಟೊತ್ತ ರೂಮ್ ಹೆಂಗಾಗಿರುತ್ತೆ ಗೊತ್ತಿಲ್ಲ, ತುಂಬಾ ರಶ್ ಇದೆ. ನಿಜ ಹೇಳ್ತಾವನಿ, ಸೀರಿಯಸ್ ಆಗಿ ಇಷ್ಟೊಂದು ತಾಳ್ಬಿಟ್ಟ. ನಾನು ರಾತ್ರಿ 9:30 10 ಗಂಟೆ ಆಗೈತೆ, ಫುಲ್ಲು ಜಾಮ್ ಆಗೈತೆ. ಜನ ಅಂತೂ ಸಖತ್ತಾಗವ್ರೆ. ನಮ್ಮ ವೈಶೋ ದುಡ್ಡು ಕೊಟ್ಬಿಟ್ಟು ದುಡ್ಡು ಇಸ್ಕೊತವಳೆ, ಧೂಪ ಹಾಕಿದ್. ಲಡ್ಡು ಆಯ್ ನಮ್ಮನೆ ಆಯ್. ಮಲೆ, ಜೇನು ಮಲೆ, ಗುಂಜು ಮಲೆ, ಗುರುಗಂಜಿ ಮಲೆ, 77 ಮಲೆ ಒಳಗೆ ನಡೆದು ನಾಟ್ಯ ಮಾಡುವಂತ ನಮ್ಮ ಮುದ್ದು ಮಾತಾದ ಬಂಗೆ ಹೋಗೇ ಫೈನಲಿ ಮಾದಪ್ಪನ ಬೆಟ್ಟಕ್ಕೆ ಬಂದ್ವಿ. ಮಾದಪ್ಪನ ಬೆಟ್ಟಕ್ಕೆ ಬಂದಿದೀವಿ. ಹೋಗೇ ಮಾದಪ್ಪ. ಇವಾಗ ನಾವು ರೂಮ್ ಹುಡ್ಕಕ್ ಹೋಗ್ಬೇಕು. ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಜನ ಅಂದ್ರೆ ಲಿಟ್ರಲಿ ಎಷ್ಟು ಜನ ಬಂದವ್ರೆ ಅಂದ್ರೆ ಅಷ್ಟು ಜನ ಬಂದವ್ರೆ. ನಾಳೆ ಅಮಾವಾಸ್ಯೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಬಸ್ಸಲ್ಲಿ ಲಾಕ್ ಆಗ್ಬಿಟ್ಟಿದೀವಿ. ಸೊ ಲಾಕ್ ಆಗ್ಬಿಟ್ಟಿದೀವಿ. ಏನ್ ಮಾಡೋದು ಗೊತ್ತಿಲ್ಲ. ಹಿಂದೆ ಹೋಗಕ್ಕಾಗಲ್ಲ, ಮುಂದೆ ಹೋಗಕ್ಕಲ್ಲ. ಎಷ್ಟು ಬಸ್ ಐತೆ ಗೊತ್ತಾ? ಅಲ್ಲೂ ಬಸ್ ಐತೆ, ಇಲ್ಲೂ ಬಸ್ ಐತೆ, ಎಲ್ಲ ನಡ್ಕೊಂಡು ಹೋಯ್ತವ್ರೆ. ನಮ್ಮ ಹಸ್ಬೆಂಡ್ ಮಿರರ್ ತೆಗಿ. ಎಷ್ಟು ಕಷ್ಟಪಟ್ಟು ಪಾಪ ನನ್ನ ಗಂಡ ಈ ಲೆವೆಲ್ಗೆ ಗೊತ್ತಿಲ್ದಲೆ ಬಂದಿದ್ದು ಬಿಡು ಇಲ್ಲಿಗೆ. ಸೀರಿಯಸ್ ಮತ್ತೆ ಜಾಮ್ ಆಯ್ತಾ? ಅವ್ನ್ ಸೈಡ್ಗೆ ಹೇಳಕೋ ಅಂದ್ರೆ ಇವನು ಯಾಕೆ ಹಿಂಗೆ ಹೇಳ್ಕೊಂಡ? ಫೈನಲಿ ಸದ್ಯ ಗಾಡಿ ಎಲ್ಲ ಮೂವ್ ಆಗ್ತೈತೆ. ನಾವು ನಿಜ ಇಲ್ಲ ಫಿಕ್ಸ್ ಆಗೋಯ್ತೀವಿ ಅಂತ ಅನ್ಕೊಂಡಿದ್ವಿ ನಾವು. 5 ಗಂಟೆಗೆ ಎದ್ಬಿಡ್ಬೇಕು. ಏಕೆ ಲಡ್ಡು ಇಲ್ಲ ಅಂದ್ರೆ ಇಲ್ಲಿ ಲಡ್ಡು ಆಯ್ ಮಾಡೋ. ಎಷ್ಟೋ ಜನ ಪಾಪ ಮಾತಾಡ್ಸ್ಕೊಂಡೆಲ್ಲ ಹೋಯ್ತಾರಲ್ಲ ಕೂತಿದ್ರೆ. ಜಾಸ್ತಿ ಜನ ನೋಡ್ತಾರೆ ಅನ್ಸುತ್ತೆ. ಸ್ಟಿಲ್ ಪಾಪ ನಿಜವಾಗ್ಲೂ ಎಷ್ಟು ರಶ್ ಇತ್ತು. ನಾವ್ ಇವತ್ತು ಲಾಕ್ ಆಗ್ಬಿಡ್ತೀವಿ ಅಂತ ಅನ್ಕೊಂಡೆ. ನೋಡಿ ಎಷ್ಟು ಬಸ್. ಸದ್ಯ ಜಾಗ ಸಿಕ್ತಲ್ಲ. ಟ್ರಾಫಿಕ್ ಅಲ್ಲಿ ಸಿಗಾಯ್ಕೊಂಡು ಆ ರೋದ್ನೆ ತಾಳಕ್ ಆಗ್ತಾನೆ ಹೆಂಗೋ ಒಂಥರ ಈ ಬಿಲ್ದಿಂದ ಇಲ್ಲಿ ಹೆಂಗ್ ತಪ್ಪಿಸ್ಕೊಂಡ್ ಬರುತ್ತೋ ಹಂಗ್ ತಪ್ಪಿಸ್ಕೊಂಡ್ ಬಂದಿದೀವಿ. ರೂಮ್ ಮಾಡಿದೀವಿ. ಪೊಲೀಸ್ನವ್ರ ಜೊತೆ ಎಲ್ಲ ಜಗಳ ಆಡ್ಕಂಡಿ ಯಪ್ಪ ಬೇಡ ನಮ್ ಕತೆ. ಅಯ್ಯೋ ನೀಟಾಗಿ ಗ್ಯಾರಿ ಬೆಟ್ ಹಾಕಿ ಏನೋ ಹೇಳೇ ಇಲ್ಲ ಅವರು ಇಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ. ಅವ್ರ ತಪ್ಪೇನಿಲ್ಲ. ಜಾಮ್ ಆದಾಗ ಯಾರಿಗೆ ಏನು ಮಾಡಲ್ಲ. ಬರೀ ಡೈಲಿ ಬರೀ 15 ಬಸ್ ನಿಂತ್ಕೊತಾ ಇದ್ವಂತೆ. ಇವತ್ 100 ಬಸ್ ಬಂದಿದಾವಂತೆ. ಎಲ್ಲಿ ನಿಲ್ಸೋರು?
ಅವ್ರು ಬಂದಕ್ಕೆ ಪಾಸ್ ಮಾಡಿಸ್ಬೇಕು ಬಸ್ಗಳನ್ನ, ಪಾಸ್ ಮಾಡಿಸ್ತಲ್ಲ. ಅದೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆನೆ ಜಾಮ್ ಆಗೈತೆ. ಹೆಂಗೋ ಸದ್ಯಕ್ಕೆ ಬಂದಿದೀವಿ, ರೂಮ್ ಮಾಡಿದೀವಿ. ರೂಮ್ ಟೂರ್ ಮಾಡಬೇಕಾಗ್ತದೆ, ರೂಮ್ ಟೂರ್. ಹೋಮ್ ಟೂರ್ ಅಲ್ಲ, ಇದು ರೂಮ್ ಟೂರ್. ಮಾಡಕ್ಕೇನು ಅಷ್ಟು ಆತರ ಏನು ಇಲ್ಲ, ಒಟ್ಟು ಚೆನ್ನಾಗೈತೆ. ಬೆಡ್ ಹಾಕಳಕ್ ಒಂದು ಇಟ್ಕೊಂಡು 700 ರೂಪಾಯಿ ಕೊಟ್ಟಿದ್ದೆ. 700 ರೂಪಾಯಿ ಕೊಟ್ಟಿದೀವಿ ಒಂದು ರೂಮ್ಗೆ. ಬೇರೆ ಜಾಸ್ತಿ ನಮಗ್ ಕಮ್ಮಿ. ಎಲ್ಲ ಚೆನ್ನಾಗೈತೆ. ಓಕೆ, ನಾಳೆ ದರ್ಶನ ಮಾಡೋ ಟೈಮಲ್ಲಿ ಸಿಗ್ತೀವಿ. ನನ್ನ ಗಂಡ 5 ಗಂಟೆಗೆ ಈತಕ್ಕೆ ತೋರ್ಸು ಗಂಡು ನಿಂಗೆ ಉಲ್ಟಾ ತೋರ್ಸು ಹೇಳ್ತೀನಿ. ನನ್ನ ಗಂಡ 5 ಗಂಟೆಗೆ ಎದ್ದೋಣ ಅಂತ ನನಗೆ ಇಲ್ಲ, ರಾತ್ರಿ 12 ಗಂಟೆ ಆಯ್ತು ದರ್ಶನ ಮಾಡೋ ಅಷ್ಟು. ಹಂಗೇನ್ ಆಗಲ್ಲ, ಬೆಳಗ್ಗೆ ಮೂವ್ ಆಗ್ತಾ ಇರ್ತಾರೆ ಜನರು. ಆ ಲೆವೆಲ್ಗೆ ಇಲ್ಲಿ ರಶ್ ಇರಲ್ಲ. ಅಂದ್ರೆ ಏನು ಗೊತ್ತಾಯ್ತು, 100 ಬಸ್ ಅಂದ್ರೆ ಲೆಕ್ಕ ಹಾಕೋ ಎಷ್ಟು ಜನ ಬಂದವ್ರೆ ಅಂತ. ಬಂದು ರಾತ್ರಿ ಸ್ಪೆಷಲ್ ಡೇ ರಾತ್ರಿ ಎಲ್ಲ ದರ್ಶನ ಇರುತ್ತಂತೆ. ಇವತ್ ಮಾತ್ರ ಅಂತೆ ರಾತ್ರಿ ನೋಡೋದು ದರ್ಶನ ಇದ್ದು ನಾಳೆಷ್ಟು ಒಂದ್ ಸ್ವಲ್ಪ ಬೇಗನೆ ಇದ್ರೊಳಗೆ ಟ್ರೈ ಮಾಡಿ. ಇನ್ನು ಬೇಗನೆ ಎದ್ದು ಟ್ರೈ ಮಾಡೋ ಜವಾಬ್ದಾರಿ ನಮ್ದು, ಎದೊಳ ಮೈಂಡ್ ನಮ್ದಲ್ಲ. ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲೇ ಬಾಯ್ ಬಾಯ್. ಗಾಯ್ಸ್, ಬೆಳಗ್ಗೆನೆ ಎಲ್ಲ ರೆಡಿಯಾಗಿ ಈ ತರ ರೆಡಿಯಾಗಿ ಹೊರಡ್ತಾ ಇದೀವಿ. ಟೈಮ್ ಎಷ್ಟಮ್ಮ? ಫುಲ್ಲು ರಸ್ ಆಗೈತೆ. 6:45. 6:45 ಎಷ್ಟು ಬಿಸಿಲು ಗೊತ್ತಾಯ್ತು ನೋಡಿ. ಸೊ ಇವಾಗ ಹೋಗಿ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ನಿನ್ನೆ ಫುಲ್ಲು ಜಾಮಲ್ಲಿ ತಗೊಳಕಂದಿದ್ದೀವಿ, ಇವತ್ತು ಹೆಂಗಾಗುತ್ತೋ ಗೊತ್ತಿಲ್ಲ. ನಿನ್ನೆ ಫುಲ್ಲು ರಸ್ ಆಗೈತೆ, ನೋಡೋಣ. ಬನ್ನಿ 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 ಬನ್ನಿ, ನೋಡ್ ಸುತ್ತ ತೋರಿಸ್ತೀನಿ. ಏನು ಸೈಕಾಗೈತೆ ಅಮ್ಮ, ಅಲ್ಲೋಡು. ಅಯ್ಯೋ, ನಾವು ಸ್ಟೇ ಆಗಿದ್ದು ಇಲ್ಲೇನೆ, ನಮಗೆ ಕಮ್ಮಿಲೇ ಸಿಕ್ತು. ಸೊ ಬನ್ನಿ ಹೋಗೋಣ. ನಮ್ಮ ತಮ್ಮ ಏನು ಮಾಡ್ತಾವನೆ ಗೊತ್ತಾ, ನನ್ನ ತಮ್ಮ ನೀಟಾಗಿ ರೆಡಿಯಾಗಿ ಕೂತ್ಕೊಬಿಟ್ಟವನೆ ಕಳ್ಳನ್ ಥರ. ನಮ್ಮ ಹಸ್ಬೆಂಡು ದೇವ್ರ ಭಕ್ತಿ ಜಾಸ್ತಿ ಅಂತ ಪೂಜೆ ಸಾಮಾನು ತಗೋತವ್ರೆ. ಇಲ್ಲಿ ಲಡ್ಡು ಮಂಗ ಏನಾಯ್ತಪ್ಪ, ನಿಮ್ಮ ಭಕ್ತಿ ನೋಡು. ಗೈಸ್, ನಮ್ಮ ಹಸ್ಬೆಂಡ್ ಪ್ರೀತಿಯಿಂದ ಹೂವು ಕೊಡ್ಸಿದ್ರು. ಪ್ರೀತಿ ಇದೆ ಅಲ್ಲ, ಇದು ಚೆನ್ನಾಗಿ ಕಾಡ್ಲಿ ಅಂತನ. ಈಗ ಒಂದ್ಸತಿ ರಶ್ ನೋಡು ಖರ್ಚಿ. ಬೇಗ ದರ್ಶನ ಆಗ್ಬಿಟ್ರೆ ಸಾಕಪ್ಪ. ಹ್ಞೂ, ರಶ್ ತೋರಿಸ್ತೀನಿ ನೋಡಿ. ಎಷ್ಟು ಜನ ಅವ್ರೆ. ಯವ್ವೇ, ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಜನ ನೋಡ್ತಾ ಇರೋದು. ನಾಮ ಹಾಕ್ಸ್ಕೊತವ್ರೆ. ಗುಡ್. ಏನೋ ಒಂಥರ ವಿಭೂತಿ ಹಾಕ್ಸ್ಕೊಂಡ್ರೆ ಒಂಥರ ಏನಂತಾರಲ್ಲ ಮದು ವೈಬ್ ದೇವಸ್ಥಾನದ ವೈಬ್ ಬರುತ್ತೆ. ವಾಕಿಂಗ್ ಮಾಡ್ತದೆ ನೋಡಿ ಪಾಪ, ಉಳ್ ಸೇವನೆ ಮಾಡ್ತವ್ರೆ. ಮಾದಪ್ಪ ಹೇಳ್ರು, ಇಲ್ಲಿ ಈ ಕಡೆ ತಿರ್ಗಿ ಲಡ್ಡಮ್ಮ. ಓಯ್ ಅಮ್ಮ ನೋಡು, ಫಾಲೋವರ್ ಅಂತ ಕಣ. ಎಷ್ಟು ಜನ ಅಮ್ಮ. ನಾವು ನೋಡಿ ಹಾಕ್ಲಸ್ಕ ನಿಂತ ಇವನ್ನು ಮಲಗಿದ್ರೆ ಆಯ್ತಾಯ್ತು. ಬೇಗ ರೆಡಿಯಾಗಿ ಬನ್ನಿ. ಒಳಗಡೆ ಹೋಗಕ್ಕೆ ಆಗಿಲ್ಲ, ಒಳಗಡೆ ಅಂತೂ ಹೋಗಕ್ಕೆ ಆಗಲ್ಲ. ಅದಕ್ಕೆ ಇಲ್ಲೇ ದರ್ಶನ ಮಾಡ್ತಾ ಇದೀವಿ. ಇಲ್ಲೇ ಪೂಜೆ ಮಾಡ್ತಾರ ನಮ್ಮ ಹಸ್ಬೆಂಡ್. ಮಾದಪ್ಪ ಈಗ ತಾನೇ ಐತೆ ಒಂದು ರೌಂಡ್. ಅಲ್ಲೇ ಒಂದ್ ರೌಂಡ್. ಎಷ್ಟು ರಶ್ ಯಪ್ಪ. ಫೈನಲಿ ದರ್ಶನ ಎಲ್ಲ ಆಯ್ತು. ನಮ್ ಲಡ್ಡು ಎಲ್ಲಿ ಬೇಕು ಅಲ್ಲೇ ಹೊಟ್ಟು ಬಿಡ್ತವನೆ. ಎಲ್ಲಿತ್ತು ಹೆವಿ ರಶ್ ಇತ್ತು. ಅಲ್ಲಿ ಅಡ್ಬಿಡು ಮಗನೆ, ಮಾಮಿಗೆ ಅಡ್ಬಿಡು. ನಮ್ ಲಡ್ಡುಗಂತೂ ಹೆವಿ ಭಕ್ತಿ. ಹಾ ಸರಿ ಬಾ ಮಗನೆ, ಬಾ ಆಯ್ತು. ಇವಾಗ ತಿನ್ನಕ್ ತಗೊಳ್ಳೇಬೇಕು. ಸರಿ ಬರ್ಬೇಕು. ಇವಾಗ ಲಡ್ಡು ಪ್ರಸಾದ ತಗೊಳಕ್ ಹೋಯ್ತಾ ಇದೀವಿ. ದರ್ಶನ ಮಾಡಿಲ್ಲ ಅಂದ್ರೆ ಲಡ್ಡು ಪ್ರಸಾದ ನಮ್ಮ ಮನೆಗೆ ಮೇಯ್ನು.
ಅದು ತಗೊಳ ಏನಿಲ್ಲ ಒಳ್ಳೇದು. ನನ್ನ ಗಂಡ ಹಾಯ್ ಮಾಡ್ತಾವ ನನ್ನ ಮಗ ಈಗ ಅಪರೂಪಕ್ಕೆ ಈಗ ಸ್ವಲ್ಪ ಆಕ್ಟಿವ್ ಮಾಡಲ್ಲ active ಆಗಿದ್ದಾನೆ. ಬಾಯ್. ನನ್ನ ಗಂಡ ಪ್ರಸಾದ ತಗೊಳಕ್ ಓಡ್ತಾವನೆ. ಗೈಸ್, ಮಾದೇಶ್ವರನ ಬೆಟ್ಟಕ್ಕೆ ಬರೋದಾದ್ರೆ ಚಿಲ್ಲರೆ ತಗೊಂಬನ್ನಿ, ಜಾಸ್ತಿ ಕ್ಯಾಶ್ ಕ್ಯಾರಿ ಮಾಡಿ. ನಮ್ದು ಕ್ಯಾಶ್ ಕ್ಯಾರಿ ಮಾಡ್ಬೇಕಿತ್ತು ಈ ಟೈಮಲ್ಲಿ, ಬಟ್ ತರಕ್ಕೆ ಆಗ್ತಿಲ್ಲ. ಪಾಪ ಎಲ್ಲರೂ ಕೇಳ್ತಿರ್ತಾರೆ, ಬಟ್ ನಮಗೆ ಚೇಂಜೇ ಇಲ್ವಲ್ಲ, ಕೊಡೋಕ್ಕೆ ಆಗ್ತಾ ಇಲ್ಲ. ತಿಂಡಿಗೆ ಇದೆ, ತಿಂಡಿಗೆ ಎಷ್ಟು ವರ್ಷ ಇದೆ ತಿಂಡಿಗೆ ಅಂದ್ರು, ಬಟ್ ಇದ್ರಲ್ಲಿ ವೆಯ್ಟ್ ಮಾಡೋಕ್ತಿಲ್ಲ, ಡೈರೆಕ್ಟ್ ಬಿಡ್ತಾ ಇದ್ದಾರೆ. ಹೌದು, ಎಷ್ಟು ಜನ ಮಾತಾಡ್ಸಿದ್ರು, ಖುಷಿ ಆಗುತ್ತೆ. ತುಂಬ ಜನ ಮಾತಾಡ್ಸಿದ್ರು. ಲೈಕ್ ಕಣ್ಣು ಹಿಡ್ದು ಮಾತಾಡಿಸ್ತಾರಲ್ಲ, ಅದು ಖುಷಿ ಆಗೋದು. ಸೊ ಒಂದಷ್ಟು ಜನ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಒಂದಷ್ಟು ಜನ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಸಾರಿ. ಎಲ್ಲರಿಗೂ ಮಾತಾಡಿಸ್ತಾರೆ, ಓಕೆ. ಇವನು ಮಾತಾಡ್ಸಿದ್ರೆ ಏನು ಮಾತಾಡಲ್ಲ. ಇಲ್ಲಿ ಲಡ್ಡು ಲಡ್ಡು ಅಂತ ಯಾವಾಗ ಲಡ್ಡು ಲಡ್ಡು ಅಂತ ಕೇಳ್ತಾ ಇರ್ತಾರೆ ಪಾಪ. ಖುಷಿ ನಮ್ಮ ಗಂಡಂಗೆ ಖುಷಿ ನೋಡ್ರು. ತಿಂಡಿ ತಿನ್ನಕ್ ಟೈಮ್ ಎಷ್ಟವ? 9:15. ನನ್ನ ಮಗ ತಿಂದೇನೆ ಬರೀ ನೀರು ಕುಡಿಯೋದಾಗತ್ತೆ ಒಂದು. ಜನ ರಸ್ತಿದ್ರು ಹೆಂಗಿದೆ ಪ್ರಸಾದ ಸಿಕ್ತು. ಅದೊಂದು ಖುಷಿ. ದರ್ಶನ ಮಾಡಬೇಕು ಅಂತ ಹೋದ್ವಿ, ಬಟ್ ದರ್ಶನ ಆಗಲಿಲ್ಲ. ಹೌದು, ಯಾರ್ಯಾರು ತಿಂದಿದ್ದೀರಾ ಎಣ್ಣೆ ಅಂತ ಕಮೆಂಟ್ ಮಾಡಿ ಆಯ್ತಾ? ಹಂಗೆ ಯಾವ ಹಣ್ಣು ಅಂತಾನು ಕಮೆಂಟ್ ಮಾಡಿ ಗೆಸ್ ಮಾಡಿ. ಹೌದು, ನನ್ನ ಮಗ ಬಿಸಿಲಿದ್ದು ನೋಡಿ ಹೆಂಗೆ ಓಡಾಡ್ತಾವನೆ, ಕಾಲೆಲ್ಲ ಸುಟ್ಟೋಯ್ತಾ ಇದೆ ನನಗೆ. ಇವಾಗ ಇಲ್ಲಿಂದ ಚಿಕ್ಕಲ್ಲೂರ್ಗೆ ಹೋಗ್ಬೇಕು. ಚಿಕ್ಕಲ್ಲೂರ್ಗೆ ಹೋಗಿ ಡೈರೆಕ್ಟ್ ಬ್ಯಾಂಗ್ಳೂರ್. ಅಮಾವಾಸ್ಯೆ ಅಂತ ಪೂಜೆ ಮಾಡ್ಸಕ್ಕೆ, ಅಂದರೆ ನಾವು ಬಂದಾಗೆಲ್ಲ ಮಾಡಿಸ್ತಾನೆ ಇರ್ತೀವಿ, ಬಟ್ ಇವಾಗ ಮಾಡ್ಸೋಣ ಇವತ್ತು ಅಂದ್ಕೊಂಡು ತುಂಬ ಬಂದ್ವಿ. ಬಟ್ ರಶ್ಶು ಜಾಸ್ತಿ. ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ದರ್ಶನ ಆಗಿಲ್ಲ, ಪೂಜೆನಾದ್ರು ಮಾಡ್ಸೋಣ ದೇವ್ರಿಗೆ. ಏನಮ್ಮ ಏನ್ ನಲ್ಲಿ ನಮ್ಮ ಗಾಡಿಗೆ ಪೂಜೆ ಐತೈತೆ. ಸೊ ಇದನ್ನ ಬರೀತಾರಲ್ಲ ಇದು ದೇವ್ರದ್ದು, ಅದನ್ನ ಬರೆಸ್ತಾ ಇದೀವಿ. ನನಗೆ ಇದನ್ನ ಥರದ್ದು ಬರ್ಸ್ಬೇಕು ಅನ್ನೋದು ಆಸೆ ಇತ್ತು. ನನ್ನ ಗಂಡಂಗೆ ಆಸೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಿತ್ತು. ಬೆಂಕಿ ಎತ್ತುತ್ತಾ ನೋಡೋನು. ಹಾ, ಅಲ್ವಾ ಏನವರು ಯಾವ ಸ್ಪೀಡ್ ಯಾವ ಲೆವೆಲ್ ಬರ್ಸ್ತಾರೆ ನಮ್ಮ ಹೂವ. ಅವ್ರು ಬರೋಕತ್ತ ಮಾಡೇ ಹೋಗ್ಬಿಟ್ಟಿರತ್ತೆ. ನಿಮ್ಮೆಂಟ ಹೇಳಿ ಅಲ್ಲಿ ಪೂಜೆ ಮಾಡ್ಬೇಕ್ತಾನೆ, ಅವ್ರು ಇಟ್ಕೊಂಡು ಮಾಡ್ತೀವಿ. ಸಖತ್ತಾಗಿ ಬರೋದು. ದೇವ್ರೆ ಎಲ್ಲ ಒಳ್ಳೇದಾಗ್ಲಿ, ಏನು ಆಗ್ದಿರೋ ಥರ. ಚೇಂಜ್ ಆಗಮ್ಮ ನೀನು ಮಾಮಿ ಮಾಡ್ಬೇಕು, ಖುಷಿ ಹಾಕ್ಕೊಂಡು ಬರಲಿಂದ ಇಪ್ಪಡಿಲ್ಲ ಒಳ್ಳೇದಾಗಲಿ. ಇಲ್ಲಿ ಪೂಜೆ ಆಯ್ತು, ಇವಾಗ ಗಾಡಿ ಮೂವ್ ಮಾಡ್ತಾ ಇದ್ದಾರೆ. ನಮ್ ಗಾಡಿ ರಾಣಿ ತರ ರೆಡಿ ಆಗೈತೆ. ಹಾ ಬಾಯ್. ಸರಿ ಬಾ, ಅಲ್ಲೋಗೋಣ ನಿಲ್ಸಿಂದಕ್ಕೆ. ಆಟ ಸಾಮಾನು ತಗೊಡ್ತೀವಿ. ಇವಾಗ ನನ್ನ ಗಂಡ ಅಪರೂಪಕ್ಕೆ ಬಳೆ ಕೊಡಿಸ್ತವ್ರೆ. ಬಳೆ ತೊಡಸ್ಕೋಬೇಕು ಅಂತ ಆಸೆ ಇತ್ತು, ಬಟ್ ತೊಡ್ಸ್ಕೊಂತೀನಿ. ಇವಾಗ ಹೋಗ್ತಿದ್ದೀನಿ. ಇಲ್ಲಿ ಡೌನ್ ಹೋದ್ರೆ ಬಳೆ ಎಲ್ಲ ಇಟ್ಟಿರ್ತಾರೆ.
ತೊಡಸ್ಕೊಬೋದು ನಾವೇ. ನನ್ನ ಹೆಡ್ತಿ ಅಲ್ಲಿಂದ ಹುಡುಕ ಬಂದು ಬಳೆ ತೊಡ್ಸ್ತಾಳೆ. ನನ್ನ ಹೆಡ್ತಿ ಇವತ್ತು ಹಸಿರು ಗಾಜಿನ ಬಳೆ ತೊಡ್ಸ್ತಾಳೆ ಬೆಟ್ಟದಲ್ಲಿ. ಅಷ್ಟೇ ಹೆಂಗ ಅನಿಸ್ತೈತೆ ಅಲ್ಲ? ಅಲ್ಲಿ ಹೋಗಿದೋಣ, ಇಲ್ಲೇ ಮಾಡ್ಕೊಂಡು. ಯಾಕಣ್ಣ ನೀವು ಮಾಡಿದ್ರ? ಆಗಲ್ಲ, ಹಿಂಸೆ. ನಾವು ನಾರ್ಮಲ್ ಟೈಮಲ್ಲಿ ಮಾಡ್ಕೋ, ಇನ್ನೊಂದ್ಸಲಿ ಬಂದು ಮಾಡ್ಕೋಬೋದು. 1 ಕಿಲೋಮೀಟರ್ ವಾಪಸ್ ಬಂದ್ಬಿಟ್ಟು ಬಳೆ ತೊಡ್ಸ್ಕೊತಾ ಇದ್ದಿಲ್ಲ. ಯಾಕೆ? ಆಸೆ ಆಯ್ತಾ? ಸರಿ, ಎಷ್ಟು ತೊಡಸ್ಕೊತಾ ಇದೆ? ಬೆಟ್ಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಗಂಟೆ ಟೈಮು? 11:15. ಸೊ ಇಲ್ಲಿ ನಮ್ಮ ಲಡ್ಡು, ಇಲ್ಲೆಲ್ಲ ಲಗೇಜ್ಗಳು ಅರ್ಧ ನಮ್ಮ ಲಡ್ಡು ಅಲ್ಲಿದೆ, ಮಲ್ಕೋತಾ ಇದೆ. ನಮ್ಮ ತಮ್ಮರು ಇಲ್ಲಿದ್ದಾರೆ. ಸೊ ನಾವು ಇವಾಗ ಚಿಕ್ಕಲ್ಲೂರಲ್ಲಿ ಸಿಗ್ತೀವಿ. ಚಿಕ್ಕಲ್ಲೂರಲ್ಲಿ ಯಾರ್ಯಾರು ಇದ್ದಾರ ಗೊತ್ತಿಲ್ಲ, ಯಾರ್ಯಾರು ಸಿಗ್ತೀರಾ, ಎಷ್ಟು ಜನ ಮಾತಾಡ್ಸಿದ್ದೀರಾ. ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಯಾಕೆ ಅಂದ್ರೆ ಎಷ್ಟು ಜನ ಮಾತಾಡ್ಸಿದ್ದೀರಾ, ಕಂಡು ಹಿಡ್ಬೇಕು, ಒಂದೊಂದು ಹೆಜ್ಜೆಗೂ ಕಂಡು ಹಿಡ್ದು ಮಾತಾಡ್ಸಿದ್ದೀರಾ. ಸೊ ಸಖತ್ ಖುಷಿ ಆಯ್ತು. ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿರ್ತೀನಿ, ಯಾರ್ಯಾರು ಸಿಕ್ಕಿರ್ತೀರಾ. ಬಟ್ ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಇಟ್ಸ್ ಓಕೆ. ಸೊ ಲೆಟ್ಸ್ ಗೋ ಚಿಕ್ಕಲ್ಲೂರಿಗೆ ಬಂದ್ವಿ. ತುಂಬ ರೋಡ್ ಮಾತ್ರ ಸಖತ್ತಾಗಿತ್ತು. ಯಪ್ಪ, ರೋಡಲ್ಲಿ ಯಾರು ಯಾರು ಬಂದ್ಬಿಟ್ರೆ ಡೆಲಿವರಿ ಆಗೋಯ್ತದೆ. ಅಷ್ಟೊಂದು ಸಕ್ಕತ್ತಾಗದೆ ರೋಡು. ಸುಡ್ತದೆ, ಮತ್ತೆ ಅಲ್ಲೇ ನಿಲ್ಸ್ಬೋದಿತ್ತು. ಚಪ್ಪಲಿ. ಫೈನಲಿ ಚಿಕ್ಕಲ್ಲೂರಿಗೆ ಬಂದ್ವಿ. ನನ್ನ ಮಗ ಸುಡ್ತಾದೆ ಅಂತೆ ಅವನಿಗೆ. ಇಲ್ಲಿ ಫೈನಲಿ ಗಾಯ್ಸ್ ಈ ದೇವಸ್ಥಾನ, ಆ ದೇವಸ್ಥಾನ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ನಡೆಯಮ್ಮ, ಓಪನ್ ಎಂಟ್ರಿ ಐತೆ. ಸೊ ಇಲ್ಲಿ ಚಿಕ್ಕಲ್ಲೂರಿಗೆ ಬಂದರೆ ಈ ದೇವಸ್ಥಾನ ಮಿಸ್ ಮಾಡಬೇಡಿ. ಅದು ಮೇನ್ ದೇವಸ್ಥಾನ, ಬಟ್ ಇದು ಆಮೇಲೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸಕ್ಕತ್ತಾಗೈತೆ ಮಾತ್ರ. ನಾವು ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್ ನಾವು ನಾನು ಬೇಜಾನ್ ಸತಿ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ ಒಳಗಡೆ. ಸಕ್ಕತ್ತಾಗೈತೆ ಗೈಸ್. ಎಷ್ಟು ಹೊಟ್ಟೆ ಹಸಿತಿದೆ ಅಂದರೆ ನನ್ನ ಗಂಡ ಎಲ್ಲೂ ಊಟ ಕೊಡಿಸ್ತಾ ಇಲ್ಲ. ಊಟ ಕೊಡಿಸಿದ್ದ, ಆದರೆ ಊಟ ಅಂತೂ ಚೆನ್ನಾಗಿಲ್ಲ. ಒಂದು ಫ್ರೈಡ್ ರೈಸ್ ತಗೊಂಡ್ವಿ, ಅದಕ್ಕೆ ಅಷ್ಟು 120 ಹೇಳಿದ್ರಮ್ಮ. 120 ಹೇಳಿದ್ರು. ನನಗಂತೂ ಲಿಟ್ರಲಿ ಇಷ್ಟ ಆಗಲಿಲ್ಲ. ಅಲ್ಲಿ ದೊಡ್ಡ ಹೋಟ್ಲು ಬೇರೆ, ಅದು ಪೆಪ್ಪರ್ ಹಾಕಿ ಬರೀ ಬೀನ್ಸು ಕ್ಯಾರೆಟ್ ಇಷ್ಟೇ ಹಾಕಿದ್ದವನು, ಇನ್ನೇನು ಹಾಕಿರಲಿಲ್ಲ, ಬರೀ ಒಂದು ಒಗ್ಗರಣೆ ಕೊಟ್ಟಿದ್ದ. ಸಖತ್ ಹೊಟ್ಟೆ ಹಸಿದೈತೆ. ಆಲೇ ಟೈಮ್ 4 ಗಂಟೆ ಆಯಿತು. ಇವಾಗ ಹೋಗಿ ಮಳವಳ್ಳಿಲೋ ಇಲ್ಲ ಅಂದರೆ ಲೈಕ್ ಅದರಿಂದ ಯಾವ್ದಾರು ಒಂದು ಹೋಟ್ಲು ಸಿಕ್ಕಿದ್ರೆ ಕಾಫಿ ಕುಡಿದು ತಿಂಡಿ ತಿಂದು ಊಟ ಮಾಡಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ನೋಡಿ ನನ್ನ ಮಗ ಆಲೇ ತೀಟೆ ಸುಬ್ಬಯ್ಯನೋ ಮಾಡ್ತಾನೆ. ಏನು ಮಾಡ್ತಿದ್ರು ಬಂದರೆ ಆಟ ಚಮ್ಮನ್ನ. ಊಟದ ಅನುಭವ ಹೆಂಗಿತ್ತಮ್ಮ? ವೇಸ್ಟ್ ಅಂದ್ರೆ ವೇಸ್ಟ್. ಅಲ್ಲಿರೋ ಮಗಗಳು ನೋಡಬೇಕಿತ್ತು ಯಾರ ಖುಷಿ. ಸೊ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ಮುಂದೆ ಕ್ಲಿಪ್ಪಿಂಗ್ ಅಷ್ಟೇ. ಜರ್ನಿ ಮನೆಗೆ ಹೋಗಿ ಅಷ್ಟೊತ್ತಿಗೆ 7:15 ಆಗೋಗಿತ್ತು. ಸೊ 7:15 ಹೋಗಿ ನಾವು ಊಟ ಮಾಡಿ ಮಲ್ಕೊಬಿಟ್ವಿ. ಅದಕ್ಕೇನೆ ಇದೇ ಇದರಲ್ಲಿ ಕ್ಲಿಪ್ಪಿಂಗಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಇಲ್ಲಿವರೆಗೂ ನೋಡಿದ್ರೆ ತುಂಬಾ ಥ್ಯಾಂಕ್ಸ್. ನಮ್ಮನ್ನು ಇಷ್ಟಪಟ್ಟು ಮಾತಾಡ್ಸಿದ್ದಕ್ಕೂ ತುಂಬಾ ಥ್ಯಾಂಕ್ಸ್. ಸೊ ಬಾಯ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.